ವೀರಭದ್ರನ ಕೈಯಲ್ಲಿ ಕೊಟ್ಟು ನಮಗೆ ಆ ಪ್ರತಿಜ್ಞೆಯನ್ನ ಮಾಡಿಸ್ತಾರೆ. ಯಾವುದೇ ಕಾರಣಕ್ಕೂ ನಾವು 6 ತಿಂಗಳು ಬಿಟ್ಟು ಅಂದ್ರೆ ಭಗವಂತನ ಸೇವೆಯನ್ನು ಬಿಟ್ಟು ನಾವು ಕೆಳಗೆ ಬರುವ ಹಾಗಿಲ್ಲ ಅಂತೇಳಿ ಅದೇ ನಿಯಮದ ಅನುಸಾರವಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭ ಬಂದ್ರೂ ಸಹಿತ ನಾವು ಕೆಳಗೆ ಬರುವ ಹಾಗಿಲ್ಲ. ಅಲ್ಲೊಂದು ನದಿ ಇದೆ, ಮಂದಾಕಿನಿ ನದಿಯನ್ನ ನಾವು ದಾಟುವ ಆಗಿಲ್ಲ. ಇಲ್ಲಿರ್ತಕ್ಕಂಥ ನಿಯಮ. 1 ಟೈಮ್ ಊಟ, 3 ಟೈಮ್ ಸ್ನಾನ. ಈ ಭಗವಂತನ ಸೇವೆ ಮಾಡಿದ್ರೆ ಇವತ್ತಿಗೂ ಭಗವಂತನ ಕೃಪೆಯಿಂದ ನಮ್ಗೆ ಆರೋಗ್ಯದಲ್ಲಿ ಯಾವುದೇ ತರದ ವ್ಯತ್ಯಾಸಗಳು ಆಗುದಿಲ್ಲ. ಶರೀರ ಏನಾದ್ರೂ ನಮ್ಮನ್ನು ಬಿಟ್ಟು ಹೋಯ್ತು ಅಂದ್ರೆ ಸಹಿತ ಆ ಶರೀರ ಸಹಿತ ನಾವು ಕೆಳಗೆ ತರಂಗಿಲ್ಲ. ಇದು ನಿಯಮ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ದೇವಭೂಮಿ ಉತ್ತರಾಖಂಡದಲ್ಲಿದ್ದೀನಿ. ಸೊ ನಾವು ಕೇದಾರನಾಥನ ದರ್ಶನ ಪಡೆಯೋದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿನ ಪ್ರಧಾನ ಅರ್ಚಕರು ನಮ್ಮ ಜೊತೆಗಿದ್ದಾರೆ. ನನಗೆ ಇವರ ಬದುಕನ್ನು ನೋಡಿದಾಗ ಒಮ್ಮೆ ಕೇದಾರ ಕ್ಷೇತ್ರಕ್ಕೆ ಇವರು ಮೇಲ್ಗಡೆ ಹೋದರೆ 6 ತಿಂಗಳು ಫ್ಯಾಮಿಲಿಯನ್ನು ಬಿಟ್ಟು ಇರಬೇಕು. ಯಾವುದೇ ಕಾರಣಕ್ಕೂ ಮನೆಗೆ ಬರುವ ಹಾಗಿಲ್ಲ. ಅಂದರೆ ಕೆಳಗಡೆ ಈಗ ನಾವು ಇದೀವಲ್ಲ, ಉಕ್ಕಿ ಮಠದಲ್ಲಿದ್ದೀವಿ. ಸೊ ಇಲ್ಲಿಗೆ ಅವರು ಬರುವ ಹಾಗಿಲ್ಲ. ಕಳೆದ 20 ವರ್ಷದಿಂದ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಹೊರಗಡೆ ಕಾರ್ಯಕ್ರಮ ಸ್ವಾಗತ. ನಿಮ್ಮ ಬದುಕಿನ ಶೈಲಿ ಅಥವಾ ಈ ಒಂದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀವು ಬದುಕುವಂಥ ರೀತಿಯನ್ನು ನೋಡಿದ್ರೆ ಬಹುಶಃ ನಮಗೆ ಇದೆಲ್ಲ ಹಬ್ಬ ಅನ್ನುವಂಥ ಒಂದು ಉದ್ಗಾರ ಬರುತ್ತೆ. ಆ ಥರ ನಾವು ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಒಮ್ಮೆ ಕೇದಾರನಾಥನ ಪೂಜೆಗೆ ನೀವು ಹೊರಟ್ರೆ ಮತ್ತೆ ವಾಪಸ್ ಬರೋದು 6 ತಿಂಗಳು ಬಿಟ್ಟ ನಂತರದಲ್ಲಿ ಅಂತ. ಹೌದಾ? ಇದು ಮತ್ತೆ ಏನಾದರೂ ಸಮಸ್ಯೆ ಆಯ್ತಪ್ಪ, ಫ್ಯಾಮಿಲಿಲೇ ಏನೋ ಒಂದು ಸಮಸ್ಯೆ ಆಯಿತು, ನಿಮಗೆ ಬರುವ ಹಾಗೆ ಇಲ್ವಾ? ಅಲ್ಲಿ ಮೊಬೈಲ್ ನೆಟ್ವರ್ಕ್ ಕೂಡ ಇರೋದಿಲ್ಲ ಅನ್ನೋದನ್ನು ಕೇಳ್ಪಟ್ಟಿದ್ದೀವಿ. ಕಾನ್ವರ್ಸೇಷನ್ ಕೂಡ ನೀವು ಮಾಡೋದಕ್ಕಾಗಲ್ಲ. ನಿಮ್ಮ ಫ್ಯಾಮಿಲಿಯನ್ನೆಲ್ಲ ಬಿಟ್ಟು ದೇವರಿಗೋಸ್ಕರನೇ ನಿಮ್ಮ ಬದುಕನ್ನು ಮುಡಿಪಾಗಿರಿಸ್ಕೊಂಡವ್ರು ನೀವು. ಇದು ಹೇಗೆ ಸಾಧ್ಯ ಆಗುತ್ತೆ? ಇದು ಎಷ್ಟು ವರ್ಷಗಳಿಂದ ನಡ್ಕೊಂಡು ಬಂದಿದೆ, ಹೇಗೆ ಅಂತ? ಇದು 3332 ವರ್ಷದಿಂದ ಈ ಕರ್ನಾಟಕದವರೇ ಪ್ರಧಾನ ಅರ್ಚಕರು ಮತ್ತೆ ಈ ಪೀಠಕ್ಕೆ, ವೈರಾಗ್ಯ ಪೀಠಕ್ಕೆ, ಪಂಚಪೀಠಗಳಲ್ಲಿ ಆಗಿರ್ತಕ್ಕಂಥದ್ದು ಏನು ಒಂದು 4ನೇ ಪೀಠ ಇದೆ. ಇದು ವೈರಾಗ್ಯ ಪೀಠ, ಇದು ಉಕ್ಕಿಮಠ, ಓಂಕಾರೇಶ್ವರ ಮಂದಿರ, ಕೇದಾರ ಪೀಠ ಅಂತಾರೆ. ಈ ಪೀಠಗಳಿಗೆ ಕರ್ನಾಟಕದ ವೀರಶೈವ ಜಂಗಮ ಹಿರೇ ಮಠದವರೇ ಇಲ್ಲಿ ಒಟುಗಳು ಮತ್ತೆ ಪೂಜಾ ಅರ್ಚಕರು ಮತ್ತೆ ಜಗದ್ಗುರುಗಳು ಆಗುವಂತ ಒಂದು ಈ ಪರಂಪರೆ ಏನಿದೆ, ಇದು 3332 ವರ್ಷದಿಂದ ಈ ಪರಂಪರೆ ನಡ್ಕೊಂಡು ಬಂದಿದೆ. ಇವತ್ತಿನವರೆಗೆ ಅದು ಎದುರಿಗಿದೆ. ಅದಾದ್ಮೇಲೆ ನಾವೇನು ಕೇದಾರನಾಥಕ್ಕೆ ಮತ್ತೆ ದ್ವಿತೀಯ ಕೇದಾರ ಮಧ್ಯ ಮಹೇಶ್ವರನ ಸೇವೆಗಾಗಿ ಅರ್ಚಕರು ಹೋಗ್ತೀವಿ. ಪಂಚ ಅರ್ಚಕರು ನಾವು 5 ಜನ ಅರ್ಚಕರು ಇರ್ತೇವೆ ಕರ್ನಾಟಕದವರೇ. 4 ದೇವಸ್ಥಾನ, ಕೇದಾರನಾಥ, ಉಕ್ಕಿಮಠ, ಕಾಶಿ ವಿಶ್ವನಾಥ ಮತ್ತೆ ದ್ವಿತೀಯ ಕೇದಾರ ಮಧ್ಯ ಮಹೇಶ್ವರ. ಇವು 4 ದೇವಸ್ಥಾನಗಳಲ್ಲಿ ಕರ್ನಾಟಕದವರು ಇವತ್ತಿಗೂ ಪರಂಪರೆ ನಡೆಸ್ಕೊಂಡು ಬಂದಿದ್ದೀವಿ. ಈ ಪೂಜೆ ಪದ್ಧತಿ ನಾವೇ ಮಾಡ್ತೀವಿ. ಈ ಪೂಜೆಯನ್ನ ನಾವು ಡೋಲಿ ಜೊತೆಗೆ ಹೋಗ್ಬೇಕಾದ್ರೆ, ಅಂದ್ರೆ ಚಲವಿಗ್ರಹ ಉತ್ಸವ ಮೂರ್ತಿ ಜೊತೆಗೆ ಹೋಗ್ಬೇಕಾದ್ರೆ ಜಗದ್ಗುರುಗಳ ಸನ್ನಿಧಾನದಲ್ಲಿ ನಾವು ಸಂಕಲ್ಪವನ್ನ ಮಾಡ್ತೀವಿ. ಸಂಕಲ್ಪವನ್ನ ಮಾಡಿ ನಮ್ದೆ ಅಂದ್ರೆ ನಾವು ಈ ಪೀಠಕ್ಕೆ, ಈ ಮಠಕ್ಕೆ ನಾವು ಅರ್ಚಕರ ಆಗುವ ಮುನ್ನವೇ ನಮಗೆ ಚೇಲ ಸಂಸ್ಕಾರ ಅಂತ ಒಂದು ಸಂಸ್ಕಾರ ಇದೆ ಇಲ್ಲಿ. ನಾವು ಅಲ್ಲಿ ಕರ್ನಾಟಕದವರೇ ಹುಟ್ಟಿರ್ಬೇಕು, ಶುದ್ಧವಾಗಿರ್ಬೇಕು. ಅಂದ್ರೆ ತಂದೆ ತಾಯಿನೂ ಸಹಿತ ಜಂಗಮ ಹಿರೇಮಠದವರೇ ಆಗಿರ್ಬೇಕು. ಅವ್ರಿಗೆ ಮಾತ್ರ ಇಲ್ಲಿ ಅರ್ಚಕರಾಗ್ಲಿಕ್ಕೆ ಒಂದು ಅವಕಾಶ ಇರ್ತದೆ. ಆ ಅವಕಾಶ ಕೊಡುವಂತ ಜಗದ್ಗುರುಗಳು ನಮಗೆ ಮೊದಲಿಗೆ ಇಲ್ಲಿ ಪೀಠಕ್ಕೆ ಅಂದ್ರೆ ಈ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಾದ್ಮೇಲೆ ನಮಗೆ ಚೇಲ ಸಂಸ್ಕಾರ, ಅಂದ್ರೆ ಚೇಲ ಅಂದ್ರೆ ಈ ಮಠಕ್ಕೆ ಶಿಷ್ಯರಾಗೋದು, ಈ ಪೀಠಕ್ಕೆ ಮಠಕ್ಕೆ ಶಿಷ್ಯರಾಗುವ. ಆ ಶಿಷ್ಯರಾಗೋ ಸಂದರ್ಭದಲ್ಲಿ ನಮಗೆ ಈ ಎಲ್ಲಾ ಸಂಸ್ಕಾರ ಕೊಡುವ ಸಂದರ್ಭದಲ್ಲಿ ನಮಗೆ ಉಪದೇಶವನ್ನು ಕೊಡ್ತಾರೆ. ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಪರಂಪರೆಯನ್ನ ನಾವು ರಕ್ಷಣೆ ಮಾಡ್ತೀವಿ, ಪರಂಪರೆಯನ್ನು ಬಿಟ್ಟು ನಾವು ಹೋಗುವುದಿಲ್ಲ ಅಂತೇಳಿ ಆ ಸಂಸ್ಕಾರದ ಸಮಯದಲ್ಲಿ ನಮಗೆ ಉಪದೇಶವನ್ನು ಕೊಡೋ ಸಮಯದಲ್ಲಿ ಉಪದೇಶ ಕೊಡ್ತಾರೆ. ಅದೇ ತೆರನಾಗಿ ನಾವೇನು ಕೇದಾರನಾಥಕ್ಕೆ ಮತ್ತೆ ದ್ವಿತೀಯ ಕೇದಾರ ಮಧ್ಯ ಮಹೇಶ್ವರನ ಸೇವೆಗಾಗಿ ನಾವು ಮೇಲೆ ಹೋಗ್ತೀವಿ. ಗದ್ಯ ಸ್ಥಳ ಅಂತ ಇದಿಲ್ವಾ ಕೆಳಗಡೆ, ಜಗದ್ಗುರುಗಳ ಗದ್ದಿಗೆ ಇದೆ. ಆ ಗದ್ಯ ಸ್ಥಳದಲ್ಲಿ ನಮ್ಮನ್ನ ಕೂರಿಸಿ ನಮಗೆ ಸಂಕಲ್ಪವನ್ನ ಮಾಡಿಸ್ತಾರೆ. ಮತ್ತೆ ವೀರಭದ್ರನ ಕೈಯಲ್ಲಿ ಕೊಟ್ಟು ನಮಗೆ ಆ ಪ್ರತಿಜ್ಞೆಯನ್ನ ಮಾಡಿಸ್ತಾರೆ. ಯಾವುದೇ ಕಾರಣಕ್ಕೂ ನಾವು 6 ತಿಂಗಳು ಬಿಟ್ಟು ಅಂದ್ರೆ ಭಗವಂತನ ಸೇವೆಯನ್ನು ಬಿಟ್ಟು ನಾವು ಕೆಳಗೆ ಬರುವ ಹಾಗಿಲ್ಲ ಅಂತೇಳಿ ಅದೇ ನಿಯಮದ ಅನುಸಾರವಾಗಿ ನಾವು ಡೋಲಿ ಜೊತೆಗೆ ಭಗವಂತನ ದರ್ಶನಕ್ಕಾಗಿ ಏನು ಪೂಜೆಗಾಗಿ ಮೇಲೆ ಹೋಗ್ತೀವಿ. ಅವಾಗ 6 ತಿಂಗಳು ಭಗವಂತನ ಸೇವೆನ ಬಿಟ್ಟರೆ ನಮಗೆ ಮತ್ತಿನ್ನೇನು ಗೊತ್ತಿರೋದಿಲ್ಲ. ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭ ಬಂದ್ರೂ ಸಹಿತ ನಾವು ಕೆಳಗೆ ಬರುವ ಹಾಗಿಲ್ಲ. ಅಲ್ಲೊಂದು ನದಿ ಇದೆ, ಮಂದಾಕಿನಿ ನದಿಯನ್ನ ನಾವು ದಾಟುವ ಆಗಿಲ್ಲ. ಇರ್ತಕ್ಕಂಥ ನಿಯಮ. 1 ಟೈಮ್ ಊಟ, 3 ಟೈಮ್ ಸ್ನಾನ. ಸಾಯಂಕಾಲ
ಈಗ ಸ್ವಲ್ಪ ಟೈಮ್ ಚೇಂಜ್ ಆಗಿದೆ. ಈಗ 1:30 ಊಟ ಮಾಡ್ತೀವಿ. ಇವತ್ತು 1:30 ಊಟ ಮಾಡಿದ್ರೆ ನಾಳೆ ಮತ್ತೆ 1:30 ಊಟ ಮಾಡೋದು. ಒಂದೇ ಸಲ ಊಟ, ಒಂದೇ ಟೈಮ್ ಊಟ, 3 ಟೈಮ್ ಸ್ನಾನ. ಈ ಭಗವಂತನ ಸೇವೆ ಮಾಡೋದ್ರೆ ಇವತ್ತಿಗೂ ಭಗವಂತನ ಕೃಪೆಯಿಂದ ನಮ್ಗೆ ಆರೋಗ್ಯದಲ್ಲಿ ಯಾವುದೇ ತರದ ವ್ಯತ್ಯಾಸಗಳು ಆಗುದಿಲ್ಲ. ನಾವು ಮೆಡಿಸಿನ್ ಎಲ್ಲ ತಗೊಂಡು ಹೋದ್ರು ಸಹಿತ ಯಾರಿಗಾರು ಭಕ್ತರಿಗೆ ಬಂದಂತವ್ರಿಗೆ ಅವ್ರಿಗೇನಾದ್ರು ತಲೆನೋವು ಮತ್ತೊಂದು ಜ್ವರ ಇದಾದ್ರೆ ನಾವೇ ಸ್ವತಃ ಅವ್ರಿಗೆ ಗುಳಿಗೆ ಕೊಡ್ತೀವನ, ನಾವೆಂದು ಗುಳಿಗೆ ತಗೊಳ ಒಂದು ಸಮಯನೇ ಬರೋದಿಲ್ಲ. ಅದು ಭಗವಂತನ ಕೃಪೆ. ಭಗವಂತ ಸೇವೆ ಮಾಡೋರು ಇರೋದ್ರಿಂದ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ನಮ್ಗೆ ಯಾವುದೇ ತರದ ತೊಂದರೆಗಳು ಇವತ್ತಿಗೂ ಆಗಲ್ಲ. ಇದು ಮಾತ್ರ ಸತ್ಯ. ನಾವ್ ಯಾವುದೇ ಕಾರಣಕ್ಕೂ ಕೆಳಗ್ ಬರೋ ಆಗಿಲ್ಲ. ಇದು ನಿಯಮ ಇದೆ. ಅಕಸ್ಮಾತ್ ನಮಗೇನಾದ್ರೂ ಮನುಷ್ಯ ಇದು ಶರೀರ ಏನಾದ್ರೂ ನಮ್ಮನ್ನು ಬಿಟ್ಟು ಹೋಯ್ತು ಅಂದ್ರೆ ಸಹಿತ ಆ ಶರೀರ ಸಹಿತ ನಾವು ಕೆಳಗ್ ತರಂಗಿಲ್ಲ. ಇದು ನಿಯಮ. ಹೌದೌದು, ಕೆಳಗೆ ತರುವಾಗಿಲ್ಲ. ಶರೀರನೂ ಸಹಿತ ಕೆಳಗೆ ತರಂಗಿಲ್ಲ. ಶರೀರದಿಂದ ಪ್ರಾಣ ಬಿಟ್ಟು ಹೋದ್ರು ಸಹಿತ ಶರೀರ ಕೆಳಗೆ ತರೋ ಆಗಿಲ್ಲ. ಇದು ಮೊದ್ಲಿಂದನೂ ನಡ್ಕೊಂಡ್ ಬಂದಿರ್ತಕ್ಕಂಥ ನಿಯಮ. ಹಂಗ್ಯಾವುದು ಆಗೋದಿಲ್ಲ. ಹಿಂದೆ ಯಾವಾಗ 1-2 ಆಗಿದೆ. ಆದ್ರೂ ಅವು ಇವತ್ತಿಗೂ ಅಲ್ಲಿ ಸಮಾಧಿಗಳು ನೋಡ್ಬೋದು. ಮಧ್ಯಮೇಶ್ವರದಲ್ಲಿ ಹೋದ್ರೆ ಅಂದ್ರೆ ಈ 1000 ವರ್ಷದ ಇತಿಹಾಸ. ಒಂದ್ 4 ಸಮಾಧಿಗಳು ಇವತ್ತಿಗೂ ಅಲ್ಲಿ ಪ್ರತ್ಯಕ್ಷವಾಗಿ ನೀವು ಸಮಾಧಿಗಳು ನೋಡಬಹುದು. ಹಿಂದೆ ಪೂಜಾರಿ ಅರ್ಚಕರಿಗೆ ಸ್ವಲ್ಪ ಏನೋ ಅಂದ್ರೆ ಆರೋಗ್ಯದಲ್ಲಿ ಏರುಪೇರಾಗಿ ಪ್ರಾಣ ಬಿಟ್ಟು ಹೋದಾಗ ಅವ್ರನ್ನ ಅಲ್ಲಿ ಸಮಾಧಿ ಮಾಡಿರ್ತಕ್ಕಂಥದ್ದು ಇವತ್ತಿಗೂ ನಿದರ್ಶನಗಳಿದಾವೆ. ಹಾಗಾಗಿ ಇವತ್ತು ಇದು ನಿಯಮ, ಇವತ್ತಿಗೂ ಇದು ಪರಂಪರೆ ನಡ್ಕೊಂಡು. ಅಲ್ಲಿ ತುಂಬಾ ಚಳಿ ಇರುತ್ತೆ, ಮಂಜು, ಒಂದೊಂದ್ಸಲ ಅದು ಏನಾಗುತ್ತೆ ಅಂತ ಹೇಳುವಂತ ಪರಿಸ್ಥಿತಿನೂ ಕೂಡ ಅಲ್ಲಿ ಇಲ್ಲ. ಸೊ ಅಂತ ಸಂದರ್ಭದಲ್ಲೂ ಕೂಡ ನೀವು ಫ್ಯಾಮಿಲಿಯನ್ನ ಬಿಟ್ಟು ಅಲ್ಲಿರೋದು ಅಂತ ಹೇಳಿದ್ರೆ ನಿಮ್ಗೆ ಒಂದು ಭಯ ಇರ್ಬೋದು, ಅಥವಾ ಫ್ಯಾಮಿಲಿಯವ್ರಿಗೆ ಒಂದು ಭಯ ಇರುತ್ತೆ. ಈಗ ನಿಮ್ಗೂ ಮಕ್ಕಳಿದ್ದಾರೆ, ಅವರು ಶಾಲೆಗಳಿಗೆ ಹೋಗ್ಬೇಕು, ಅವ್ರಿಗೆ ಎಜುಕೇಶನ್ ಆಗ್ಬೇಕು. ಇದನ್ನೆಲ್ಲ ಹೆಂಗ್ ನಿಭಾಯಿಸ್ತಾರೆ ನಿಮ್ಮ ಫ್ಯಾಮಿಲಿಯವರು ಅಂತ? ಅಂದ್ರೆ ನಮಗೆ ಇದು ಮಧ್ಯಾಹ್ನ ಮೊದ್ಲಿಂದ ನಾವು ಮೈಂಡ್ ಮಾಡಿದ್ವಿ. ಈ ವರ್ಷ ಮಧ್ಯಮೇಶ್ವರ ಡ್ಯೂಟಿಗೆ ಹೋಗೋದು ಅಂದ್ರೆ ಪೂರ್ವಾರ್ಜಿತವಾಗಿ ನಾವು ಇಲ್ಲಿ ಏನ್ ಕೆಳಗೆ ಕೆಲಸ ಮಾಡೋಕೆ ಅವನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ತೀವಿ. ಮಧ್ಯಮೇಶ್ವರ್ನಲ್ಲಿ ಇವತ್ತಿಗೂ ಹೋದ್ರೆ ಲೈಟಿನ ವ್ಯವಸ್ಥೆ ಇಲ್ಲ ಅಲ್ಲಿ. ಆಮೇಲೆ ನೀವು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟವರ್ ವ್ಯವಸ್ಥೆನೂ ಇಲ್ಲ. ನಾವ್ ಯಾರಿಗಾರ ಮಾತಾಡ್ಬೇಕಂದ್ರೆ 3 ಕಿಲೋಮೀಟರ್ ಕೆಳಗ್ ಬಂದೇ ಮಾತಾಡ್ಬೇಕು. ಈ ಮಳೆಗಾಲದ ಟೈಮಲ್ಲಿ ಅದೂ ಬರಲ್ಲ. ಒಂದೇ BSNL ಬರ್ತದೆ. ಅದು ನಾವು ಬಂದಾಗ್ಲಿ ಮಾತ್ರ ಹೋಗಿ ನೋಡ್ಕೊಂಡು ಇವತ್ತು BSNL ಟವರ್ ಐತೆ ಅಂದ್ರೆ ಮಾತ್ರ ಮಾತಾಡ್ಲಿಕ್ಕೆ ಆಗೋದು. ಅಂತ ಸಮಯದಲ್ಲಿ ಸಹಿತ ಅಂದ್ರೆ ಭಗವಂತನ ಸೇಮ್ ಅಂದ್ರೆ ಒಂದು ಭಕ್ತಿ ಭಾವದಲ್ಲಿದ್ದಾಗ ಅವೆಲ್ಲ ಭಗವಂತ ತಾನೇ ಎಲ್ಲ ನಡ್ಸ್ಕೊಂಡು ಹೋಗ್ತಾನೆ. ಆದ್ರೆ ಆ ರೋಡ್ ಇಲ್ಲ, 18 ಕಿಲೋಮೀಟರ್ ನಡ್ಕೊಂಡೇ ಹೋಗ್ಬೇಕು. ನಾವು 6 ತಿಂಗಳಿಗಾಗೋಷ್ಟೆಲ್ಲ ಸಲಕರಣೆಗಳನ್ನ ರೇಷನ್ ಅನ್ನ ಒಂದೇ ಸಲಗೆ ಸಾಗಿಸಿ ನಾವು ಹೋಗೋದಕ್ಕಿಂತ ಮೊದಲನೇ ಅಲ್ಲಿ ಮುಟ್ಟಿಸಿ 6 ತಿಂಗಳು ಅಲ್ಲಿ ಇರ್ಬೇಕಾಗ್ತದೆ. ಬಂದಕ್ಕಂತ ವ್ಯವಸ್ಥಕರಿಗೆ ಅವ್ರಿಗೂ ಸಹಿತ ಭಕ್ತಾದಿಗಳಿಗೂ ಸಹಿತ ನಾವೇ ಪ್ರಸಾದವನ್ನು ಮಾಡಿಸ್ತೀವಿ. ನಾವು ಸಹಿತ ಪ್ರಸಾದ ಮಾಡ್ಕೊಳ್ತೀವಿ. ಅಲ್ಲಿ ಸ್ವಲ್ಪ ಜನ ಕಡಿಮೆ ಆದ್ರೂ ಭಗವಂತನ ಸೇವೆಯಲ್ಲಿ ಆನಂದವಾಗಿರ್ತೀವಿ. ಏನೂ ಆಗಲ್ಲ. ಆದ್ರೆ ನಾವು ಸಂಸಾರಿಕರಿದ್ರು ಸಹಿತ 6 ತಿಂಗಳು ಸನ್ಯಾಸಿಗಳು. ಅದು ಕಠಿಣವಾದ ನಿಯಮ. ಯಾವುದೇ ತರದಲ್ಲಿ ವ್ಯತ್ಯಾಸಗಳು ಆಗೋಗಿಲ್ಲ. ಅದು ಬಹಳ ಒಂದು ಜಾಗೃತ ಸ್ಥಾನ. ಅದು ದ್ವಿತೀಯ ಕೇದಾರ ಮಧ್ಯಮಹೇಶ್ವರ ಅಂದ್ರೆ ಇಲ್ಲಿ ಉತ್ತರಾಖಂಡದಲ್ಲಿ ಅದು ಆರಾಧ್ಯ ದೈವ. ಮಧ್ಯಮಹೇಶ್ವರ ದ್ವಿತೀಯ ಕೇದಾರ ಅಂದ್ರೆ ಬಹಳ ಇಲ್ಲಿ ಇಡೀ ಉತ್ತರಾಖಂಡ ಭಯ ಪಡುವಂತ ಯಾವ್ದಾದ್ರು ಕ್ಷೇತ್ರ ಇದ್ರೆ ಅದು ದ್ವಿತೀಯ ಕೇದಾರ. ನ್ಯಾಯ ನಿರ್ಣಯವನ್ನ ಮಾಡ್ತಕ್ಕಂಥ ಭಗವಂತ ಅಂದ್ರೆ ಅವನು ಮಧ್ಯಮಹೇಶ್ವರ. ಇಲ್ಲಿ ಯಾವುದೇ ತಪ್ಪುಗಳು ಆಮೇಲೆ ಯಾವುದೇ ಅಡೆತಡೆಗಳು ಮಾಡೋ ಆಗಿಲ್ಲ. ಅಲ್ಲಿ ನಿಯಮ ಪ್ರಕಾರವೇ ಎಲ್ಲ ನಡ್ಕೊಂಡು ಹೋಗ್ಬೇಕು. ಆ ತರ ನಿಯಮ ಇರೋದ್ರಿಂದ ಅದು ಯಾವ್ದು ಏನು ತೊಂದರೆ ಆಗಲ್ಲ. ಭಗವಂತನ ಕೃಪೆ, ಭಗವಂತನ ಸೇವೆ, ಆನಂದವಾಗಿ 6 ತಿಂಗಳು ಸೇವೆ ಮಾಡ್ತೀವಿ. ಮತ್ತೆ ಉತ್ಸವ ಮೂರ್ತಿ ಮುಖಾಂತರ ಕೆಳಗ್ ಬರ್ತೀವಿ. ಉತ್ಸವ ಮೂರ್ತಿ ತಗೊಂಡೆ ಮೇಲೆ ಹೋಗ್ಬೇಕು. ನಿಯಮ ಕೇದಾರನಾಥ ಆಯ್ತು, ಮಧ್ಯಮಹೇಶ್ವರ ಎರಡು ಅಷ್ಟೇನೆ. ನಾನೊಂದು ಮಾತನ್ನ ಕೇಳಿದ್ದೆ, ಬಹುಶಃ ಹಿಮಾಲಯಕ್ಕೆ ಬಂದ್ರೆ ಅಥವಾ ಈ ತರ ಕೇದಾರನಾಥನ ಸನ್ನಿಧಿಗೆ ಬಂದ್ರೆ ಆತನ ಜೀವನ ಬದಲಾವಣೆ ಆಗುತ್ತೆ. ಅಷ್ಟು ಪವರು ಕೇದಾರನಾಥನಿಗೆ ಇದೆ, ಅಷ್ಟು ಶಕ್ತಿಯನ್ನ ನಿಮಗೆ ಕೊಡ್ತಾನೆ ಅಂತ. ಸೊ ಆತನ ಒಂದು ಪವರ್ ಇರಬಹುದು, ಅಥವಾ ಈ ಬದಲಾವಣೆ ಹೆಂಗಾಗತ್ತೆ, ಆ ಬದಲಾವಣೆ ಆಗುವಂತಹ ಕೆಲವೊಂದು ಮಾಯೆಗಳನ್ನ ನೀವು ನೋಡಿರ್ಬಹುದು, ನೀವು ಅರ್ಚಕರಾಗಿ ನೀವು ಅದನ್ನ ಗ್ರಹಿಸಿರ್ಬಹುದು ಅಂತ ಅನ್ಕೊಂತೀನಿ. ಹೆಂಗಿದ್ದವ್ರು ಹೆಂಗ್ ಆಗಿರ್ಬಹುದು, ಇಲ್ಲಿಗೆ ಬಂದ್ರೆ ಎಷ್ಟು ಒಳ್ಳೇದು ಅನ್ನೋದನ್ನ ಹೇಳ್ಬಹುದು. ಬಹಳ ನಿರ್ದೇಶನಗಳಿದಾವೆ. ಹಂಗೆ ಭಗವಂತ ಅಂದ್ರೆ ಶ್ರದ್ಧೆ, ಭಾವ ಇವೆರಡೂ ಇರ್ಬೇಕು. ಶ್ರದ್ಧೆಯಿಂದ ಬಂದವರಿಗೆ ಭಗವಂತ ಕಲ್ಪವೃಕ್ಷ. ಅವನು ಕಾಮಧೇನು ಕಲ್ಪವೃಕ್ಷ. ಯಾರು ಭಗವಂತ ಕಷ್ಟ ಅಂತ ಬರ್ತಾರೆ ಅವ್ರಿಗೆಲ್ಲರಿಗೂ ಕಷ್ಟವನ್ನು ನಿವಾರಣೆ ಮಾಡಿ ಅವನಿಗೆ ಸುಖ ಶಾಂತಿಯನ್ನು ಕೊಟ್ಟಿರ್ತಕ್ಕಂಥ ನಿರ್ದೇಶನಗಳು ಸಾಕಷ್ಟು ಇದಾವೆ. ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದೋಗಿದ್ದಾರೆ. ಏನೂ ಇಲ್ಲ, ನಾನೆಲ್ಲ ಕಳ್ಕೊಂಡಿದ್ದೀನಿ ಅಂತ ಬಂದವರು ಸಹಿತ ಇವತ್ತೆಲ್ಲರೂ ಸುಖವಾಗಿದ್ದಾರೆ. ಅಂತ ಒಂದು ಕ್ಷೇತ್ರ ಯಾವ್ದಾರು ಇದ್ರೆ ಅದು ಹಿಮಾಲಯದಲ್ಲಿ ಪಂಚಕೇದಾರಗಳು, ಕೇದಾರನಾಥ್ ಆಗಿರ್ಬೋದು, ಮಧ್ಯಮೇಶ್ವರ ಆಗಿರ್ಬೋದು, ಬಹಳ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಗಳು ಇವೆಲ್ಲ. ಈ ಕ್ಷೇತ್ರಗಳನ್ನ ದರ್ಶನ ಮಾಡೋದೇ ಪೂರ್ವಜನ್ಮದ ಸುಕೃತ. ಏನೋ ಇಂದಿನ ಜನ್ಮದಲ್ಲಿ ಏನೋ ಒಂದು ನಾನು ಒಂದು ಒಳ್ಳೆ ಧರ್ಮಾರ್ಥ ಕೆಲಸಗಳನ್ನು ಮಾಡಿದೇನೆ ಅಂತ ಮಾತ್ರ ಈ ಕ್ಷೇತ್ರಗಳಿಗೆ ಬರ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಭಗವಂತನ
ವಿಶ್ವಾಸ ಇರಬೇಕು, ಭಕ್ತಿ ಇರಬೇಕು, ಭಾವದಿಂದ ಬಂದಾಗ ಮಾತ್ರ ಭಗವಂತನ ಕೃಪೆ ಆಗ್ತೀವಿನ ನಮ್ಮ ಹತ್ರ ಹಣ ಅಧಿಕಾರ ಇದೆ ಅಂದ್ರೆ ಭಗವಂತನ ದರ್ಶನ ಆಗಲ್ಲ. ಯಾರಿಗ್ ಭಗವಂತ ಕರೆಸ್ಕೊಳ್ತಾನೆ ಎಸ್ ಅವ್ರಿಗೆ ಮಾತ್ರ ದರ್ಶನ ಆಗ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ನೀವು ಸಾಕ್ಷಾತ್ ಕೈಲಾಸಕ್ಕೆ ಬರ್ಬೇಕಂದ್ರೆ ಭಗವಂತನ ಕೃಪೆ ಇದ್ದಾಗ ಮಾತ್ರನೇ ಕೈಲಾಸಕ್ಕೆ ಬರ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಬಹಳಷ್ಟು ನಿದರ್ಶನಗಳಿದಾವೆ. ಭಗವಂತನ ಕೃಪೆ ಬಹಳಷ್ಟು ಮಂದಿಗೆ ಆಗಿದೆ. ಅದು ಭಕ್ತಿಯಿಂದ ಭಾಗಿ ಬಂದವರಿಗೆ, ಶ್ರದ್ಧೆಯಿಂದ ಬಂದವರಿಗೆ ಭಗವಂತನ ಕೃಪೆ ಖಂಡಿತ ಆಗುತ್ತೆ. ಅದರಲ್ಲಿ ಯಾವುದೇ ಸಂಶಯಗಳಿಲ್ಲ.